ಬೇಲೂರು ಕೃಷಿ ಇಲಾಖೆಯ ವಿರುದ್ಧ ಸುಳ್ಳು ಆರೋಪಗಳೊಂದಿಗೆ ಕೃಷಿ ತಾಂತ್ರಿಕ ಅಧಿಕಾರಿ ಕಾವ್ಯಶ್ರೀ ಮೇಲೆ ಸುಳ್ಳು ಆರೋಪ ಮಾಡಿ ಕರಪತ್ರ ಮುದ್ರಿಸಿ ಹಂಚಲು ಯತ್ನಿಸಿದ ಕೃಷ್ಣಮೂರ್ತಿ ಹಾಗೂ ರತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಬಳಿ ಮನವಿ ಮಾಡಿದರು. ಜಂಟಿ ಕೃಷಿ ನಿರ್ದೇಶಕರಾದ ರಮೇಶ್ ಕುಮಾರ್ ಮಾತನಾಡಿ, ಪತ್ರಕರ್ತರ ಹೆಸರೇಳಿಕೊಂಡು ನಿಷ್ಠಾವಂತ ಅಧಿಕಾರಿಗಳ ತೇಜೋವಧಿಗೆ ಮುಂದಾಗಿರುವುದು ಸರಿಯಲ್ಲ. ಮಾಧ್ಯಮದಲ್ಲಿ ಬೇಗ ಹೆಸರು ಮಾಡಬೇಕೆಂದು ಸುಳ್ಳು ಹೇಳಿಕೊಂಡು ಪತ್ರಕರ್ತರ ಹಾಗೂ ಸಾಮಾಜಿಕ ಹೋರಾಟಗಾರರ ಹೆಸರಿನಲ್ಲಿ ದಂಧೆ ಮಾಡ್ತಾ ಇದ್ದು, ಕೆಲ ಅಧಿಕಾರಿಗಳನ್ನ ಹೆದರಿಸುವುದು, ಅವರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವುದರಿಂದ ಕೂಡಲೇ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುಮ್ಮನೆ ಅವು ಆಟೆಯಲ್ಲಿ ಅರ್ಜಿ ಹಾಕೋದು, ದುಡ್ಡು ಡಿಮ್ಯಾಂಡ್ ಮಾಡೋದು, ನೀವು ನಿಮ್ಮ ಓಟು ಬೇಲೂರಲ್ಲಿದೆ, ನೀವು ಬೇರೆ ತಾಲೂಕಿಗೆ ಹೋಗಿ ಅಂತ ಇವನು ಯಾರು ಹೇಳೋಕ್ಕೆ, ಅದನ್ನು ಅಧಿಕಾರಿಗಳಿದ್ದಾರೆ, ಅವ್ರು ಮಾಡ್ತಾರೆ. ಇವರು ರೈತರಿಗೆ ಬೋಗಸ್ ಇದು ಕೊಟ್ಟಿದ್ದಾರೆ ಅಂತೇಳಿ ಅವನು ಆರೋಪ ಮಾಡ್ತೇನೆ. ಈಗ ಅವ್ನು ಕೇಳಿದಾಗ ನಾನು ಹೇಳಿಲ್ಲ ಅಂತೇನೆ. ಇವ್ರ ಹತ್ರ ದುಡ್ಡು ಕೇಳಿದ್ರೆ 10,000 ರೂಪಾಯಿ ದುಡ್ಡು ಕೇಳಿದ್ರು ಆಡಿಯೋ ಇದೆ ಇವ್ರ ಹತ್ರ. ನಾನು ಕೇಳೋತ್ತಿ ಇಲ್ಲ, ನಾನು ಕೇಳಿಲ್ಲ, ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತೀವಿ ಅಂತೇನೆ. ಈಗ ಅವರು ತಹಸೀಲ್ದಾರ್ ಕರೆದು ನಿಂದು ಎಲ್ಲಪ್ಪ ಪತ್ರಕರ್ತದ್ದು ಇದು ID ಕಾರ್ಡ್ ಕೊಡು ಅಂದಮೇಲೆ ಇಲ್ಲ ಅಲ್ಲಿದೆ ಸರ್ ಇಲ್ಲಿದೆ ಸರ್ ನಾಟಕ ಮಾಡ್ಕೊಂಡು ಕದ್ದೋದ. ಇಂಥವ್ರನ್ನ ಬೋಗಸ್ ಮಾಡ್ಕೊಂಡು ಬರೋ ಅಂಥವ್ರನ್ನ ಅಧಿಕಾರಿಗಳು ಶೋಷಣೆ ಮಾಡಿದರೆ ಅವರು ರೈತರನ್ನ ಶೋಷಣೆ ಮಾಡ್ತಾರೆ. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಕೃಷಿ ಇಲಾಖೆಯ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಂಬಂತೆ ಪತ್ರಿಕಾ ರಂಗಕ್ಕೂ ವಿಶೇಷವಾದ ಸ್ಥಾನಮಾನವಿದ್ದು, ಅದನ್ನು ಯಾರೂ ಕೂಡ ದುರುಪಯೋಗ ಪಡಿಸಿಕೊಳ್ಬಾರ್ದು. ಅವರ ಸೇವೆ ಸಾರ್ವಜನಿಕರ ಹಾಗೂ ನೊಂದವರ ಪರವಾಗಿ ಇರಬೇಕು. ಅದನ್ನು ವೈಯಕ್ತಿಕವಾಗಿ ಬಳಸಿಕೊಳ್ಬಾರ್ದು. ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುವಾಗ ಸಾಕ್ಷಿ ಸಮೇತ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ಸಾರ್ವಜನಿಕ ವಲಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಸಿದರು. ಈಗ ನಮ್ಮ ಕೃಷಿ ಅಧಿಕಾರಿ ಕಾವ್ಯಶ್ರೀ ಅಂತೇಳಿ ಬೇಲೂರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ರತನ್ ಅಂತಕ್ಕಂಥ ಪತ್ರಕರ್ತರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಇಂಥದ್ದೊಂದು ಪಾಂಪ್ಲೆಟನ್ನು ಕೂಡ ಹಂಚಿದ್ದಾರೆ. ಹಂಚಿಬಿಟ್ಟು ಇದರಲ್ಲಿ ಅಕ್ರಮ ಆಗಿದೆ, ಯಾವುದೇ ಪುರಾವೆ ಇಲ್ಲದಲೇ ಅಕ್ರಮವಾಗಿ ಹಂಚಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆಯವರ ಹೆಸರಲ್ಲಿ ಕೃಷ್ಣಮೂರ್ತಿ ಅಂತೇಳಿ ನಮ್ಮ ಇಲಾಖೆಯಿಂದ ಡಿಸ್ಮಿಸ್ ಆಗಿರುವಂಥವ್ರು ಅವರ ಜೊತೆ ಸೇರಿ ಇವರು ಕಂಪ್ಲೇಂಟ್ ಕೊಟ್ಟಿದ್ರು. ಆಲ್ರೆಡಿ ಸಂಪೂರ್ಣ ತನಿಖೆ ನಡೆಸಿ ಅಧಿಕಾರಿಗಳು ಯಾವುದೂ ತಪ್ಪಿಲ್ಲ ಅಂತೇಳಿ ವರದಿ ಕೊಟ್ಟ ಮೇಲೂ ಸಹಿತ ಪುನಃ ಇವ್ರ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನೇರವಾಗಿ ತಹಶೀಲ್ದಾರ್ ಅವರು ಅವ್ರ ಮೇಲೆ ಒಂದು FIR ಮಾಡಿಸೋದಕ್ಕೆ ಹೇಳಿದ್ದಾರೆ. ಮತ್ತು ಯಾರು ಇನ್ಸ್ಪೆಕ್ಟರ್ ಯಾರು ರೇವಣ್ಣ ಇನ್ಸ್ಪೆಕ್ಟರ್ ಬಂದು ಇದನ್ನು ಕೇಳ್ಕೊಂಡು ಹೋಗಿದ್ದಾರೆ. ಅವರು ಪತ್ರಕರ್ತರೇ ಅಲ್ಲ ಅಂತೇಳಿ ನೀವೇ ಪತ್ರಕರ್ತರೇ ಹೇಳ್ತಾ ಇದ್ದೀರಿ. ಇದ್ರ ಬೇಸ್ ಮೇಲೆ ಗುರುತಿನ ಚೀಟಿ ಕೇಳಿದ್ರೆ ಅಲ್ಲಿದೆ ಇಲ್ಲಿದೆ ತಂದು ಕೊಡ್ತೀನಿ ಅಂತ ಹೇಳಿದ್ರು. ತಂದು ಕೊಡಲಿಲ್ಲ. ತಹಶೀಲ್ದಾರ್ ಅವರೇ ಕೇಳಿದ್ರು ಫಸ್ಟ್ ಯಾವುದು ಗುರುತಿನ ಚೀಟಿ ಕೊಡು ಅಂತೇಳಿ, ತಂದು ಕೊಟ್ಟಿಲ್ಲ. ಮತ್ತು ಈಗ ನೋಡಿದರೆ ಬಹುಶಃ ಅವ್ರು ಇಲ್ಲಿಲ್ಲ, ಈಗ ಹೋಗ್ಬಿಟ್ಟವ್ರು, ಹಿಂಗೆ ಗಲಾಟೆಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಅದಾದ್ರೂ ಅವ್ರ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. ಕಾವ್ಯಶ್ರೀ ಅವ್ರ ಹತ್ರ ದಾಖಲೆಗಳನ್ನ ಇಟ್ಕೊಂಡು ಬಹುಶಃ ಇವತ್ತು ಅಥವಾ ನಾಳೆ FIR ಆಗಿದೆ. ಕ್ಲಿಪ್ಪಿಂಗ್ ಇದೆ, ಅವರು ನನಗೆ 10,000 ಕೊಡಿ ಅಂತ ಕೇಳಿರೋದು. ಅದು ದುಡ್ಡು ಕೊಡಲಿಲ್ಲ ಅಂದಮೇಲೆ ಮತ್ತು ಅವರೊಬ್ಬರು ಸ್ನೇಹಿತರು ಇದ್ದಾರೆ ನಮ್ಮ ಇಲಾಖೆಯಿಂದನೇ ಇದಾಗಿರೋಂಥ ಕೃಷ್ಣಮೂರ್ತಿ ಅಂತ, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆ ಇಲ್ಲಿ ಸಲದ ಆರೋಪ ಮಾಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ದಾಖಲಾತಿಗಳನ್ನು ಪದೇ ಪದೇ ನಮ್ಮ ಇಲಾಖೆ ಮೇಲಧಿಕಾರಿಗಳು ಕೇಳಿದಾಗ ಒಂದು 10-15 ಸಲ ನಾನು ರಿಪ್ಲೈಯೂ ಕೊಟ್ಟಿದ್ದೀನಿ. ಅಲ್ಲಿಂದ ವಿಜಿಲೆನ್ಸಿಂದ ಕ್ಲಿಯರ್ ಆಗಿ ಬಂದ ಮೇಲೂ ಕೂಡ ಮತ್ತೆ ಬೇರೆ ಥರ ಮಾಡೋದು. ಈಗ ಅಲ್ಲೆಲ್ಲ ಕ್ಲಿಯರ್ ಆಗಿ ಬಂದ ಮೇಲೆ ಏನು ತಪ್ಪಿಲ್ಲ ಅಧಿಕಾರಿದಂತ ಕ್ಲಿಯರ್ ಆಗಿ ಬಂದ ಮೇಲೆ ಮತ್ತೆ ಪಾಂಪ್ಲೆಟ್ ಮಾಡಿಬಿಟ್ಟು ವಿತರಣೆ ಮಾಡೋದು, ನನಗೆ ಮಾನಸಿಕ ಕಿರುಕುಳ ಕೊಡೋದು ಮಾಡ್ತಾ ಇದ್ದಾರೆ. ಇದರಿಂದ ನನಗಾಗಿರೋಂಥ ಹಂಗೆ ಈ ತಾಲೂಕಲ್ಲಿ ಬೇರೆ ಯಾವುದೇ ಅಧಿಕಾರಿಗಳಿಗೆ ಆಗಬಾರ್ದು. ಮಾಧ್ಯಮದವ್ರು ಇರ್ಬೋದು, ರೈತರು ಕೂಡ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಅವ್ರೇನು ತಪ್ಪಿಲ್ಲ ಅಂತ. ಅದಕ್ಕೆ ಮುಂದೆ ಏನು ಕ್ರಮ ತಗೊಳ್ತಾರೆ ನಮ್ಮ ಮೇಲಧಿಕಾರಿಗಳಾಗಿರ್ಬೋದು ಅಥವಾ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.